ನಮಸ್ಕಾರ, ನಾನು ನಿಮ್ಮ ಮಿಮಿಕ್ರಿ ದಯಾನಂದ್. ಇವತ್ತು ನಾನು ಹೇಳ್ತಾ ಇರೋ ಸ್ಥಳ ಕಲಿಗಾಲದಲ್ಲೂ ಕೂಡ ಪವಾಡಗಳನ್ನು ತೋರಿಸುವಂತ ಸ್ಥಳ, ಕಲಿಗಾಲದಲ್ಲೂ ಕೂಡ ಪವಾಡ ನಡೀತಾ ಇರೋ ಸ್ಥಳ, ಕಲಿಗಾಲದಲ್ಲೂ ಕೂಡ ದೇವರು ಇನ್ನೂ ನಿಮ್ಮ ಮಾತುಗಳನ್ನು ಕೇಳ್ತಾರೆ, ನಿಮ್ಮ ನೋವುಗಳನ್ನು ಕೇಳ್ತಾರೆ ಅನ್ನೋ ಸ್ಥಳ ಇದೇನೇ ಮೃದಂಗ ಶೈಲೇಶ್ವರಿ. ವಿರಾಜಪೇಟೆಯಿಂದ ಕೇರಳ ಕಡೆ ಹೋಗ್ತಾ ಇದ್ದಂಗೆ ವಿರಾಜಪೇಟೆಯಿಂದ ಘಾಟ್ ಸೆಕ್ಷನ್ ಇಳಿದ ತಕ್ಷಣ ಒಂದು 8-10 ಕಿಲೋಮೀಟ್ರಲ್ಲಿ ಇರಿಟಿ ಅನ್ನೋ ಟೌನ್ ಇದೆ. ಆ ಟೌನಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿ ಇದೆ ಈ ಮೃದಂಗ ಶೈಲೇಶ್ವರಿ ದೇವಸ್ಥಾನ. ಮೃದಂಗ ಶೈಲೇಶ್ವರಿ ದೇವಸ್ಥಾನ, ಮೃದಂಗ ಆಕಾಶದಿಂದ ಕೆಳಗೆ ಬಂತು ಅನ್ನೋ ಮಾತು ಕೂಡ ಇದೆ. ಕಲಾವಿದರಿಗೆ ಬಹಳ ವಿಶಿಷ್ಟವಾದ ದೇವಸ್ಥಾನ. ಅನೇಕ ದೊಡ್ಡ ದೊಡ್ಡ ಕಲಾವಿದರು ಈ ಜಾಗದಲ್ಲಿ ಬಂದು ತಮ್ಮ ಕಲೆಯನ್ನು ಪ್ರದರ್ಶಿಸಿ ಹೋಗ್ತಾರೆ, ಇಲ್ಲ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ನಾರ್ತ್ ಕರ್ನಾಟಕದಿಂದ ಮಾತ್ರ ಅಲ್ಲ, ನಾರ್ತ್ ಇಂಡಿಯಾಯಿಂದನೂ ಕೂಡ ಬಹಳ ಜನ ಬರ್ತಾರೆ. ಆದರೆ ಇಷ್ಟೊಂದು ಜನ ಬರಬೇಕಾದ್ರೆ ಈ ದೇವಸ್ಥಾನ ಯಾವ ಕಾಲದ್ದು, ಯಾವ ಯುಗದ್ದು, ಇಲ್ಲೇನಿದೆ ಅಂದರೆ ಅದನ್ನು ನಾನು ಹೇಳ್ತೀನಿ. ಮೃದಂಗ ಶೈಲೇಶ್ವರಿ ದೇವಸ್ಥಾನ ಇರೋದು ಇರಿಟಿಯ ಹತ್ತರದ ಈ ಜಾಗದಲ್ಲಿ ಮೊಳಕ್ಕುನ್ನು ಅಂತಾರೆ. ಈ ಮೊಳಕ್ಕುನ್ನು ಅನ್ನೋ ಜಾಗದಲ್ಲಿರೋ ಮೃದಂಗ ಶೈಲೇಶ್ವರಿ ಟೆಂಪಲ್ನಲ್ಲಿ ಬಹಳಷ್ಟು ಪವಾಡಗಳು ನಡೆದಿದೆ. ಆದರೆ ಈ ದೇವಸ್ಥಾನ ಸ್ವಲ್ಪ ವರ್ಷಗಳ ಹಿಂದೆ, ನಾನು ಹೇಳ್ತಾ ಇರೋದು ಜಸ್ಟ್ ಒಂದು 10-12 ವರ್ಷಗಳ ಹಿಂದೆ ಈ ದೇವಸ್ಥಾನ ಪಾಳು ಬಿದ್ದಿರೋ ಒಂದು ದೇವಸ್ಥಾನ ಆಯಿತು. ವಿಜೃಂಭಣೆಯಿಂದ ಪೂಜೆ ನಡೀತಾ ಇರುವಂತಹ ದೇವಸ್ಥಾನ, ದೊಡ್ಡ ಕೊಳ ಇದೆ ದೇವಸ್ಥಾನ. ಇದ್ದಕ್ಕಿದ್ದಂಗೆನೆ ಹಂಗೆ ಕಾಲ ಬಂತಾ ಇದ್ದಂಗೆನೆ ಅದ್ರ ವರ್ಮನ ಕಮ್ಮಿಯಾಗಿ ಜನನೂ ಕಮ್ಮಿ ಆದರು. ಪೂಜೆ ಪುನಸ್ಕಾರಗಳಂತೂ ನಡೀತಾನೆ ಇತ್ತು. ಆದರೆ ಇಲ್ಲಿ ಒಂದು ವಿಶೇಷ ಏನು ಅಂದರೆ ಒಳಗಿರೋ ವಿಗ್ರಹ. ಈ ವಿಗ್ರಹದ ಬರೆಗೆ ಹೊರ ದೇಶದಲ್ಲಿರೋ ಯಾರಿಗೂ ಒಂದು ಕಣ್ಣಿತ್ತು. ಇದು ಕೋಟಿಗಟ್ಟಲೆ ದುಡ್ಡಿಗೆ ಬಾಳುತ್ತೆ ಅಂತ. ಯಾಕೆ ಅಂದರೆ ಯಾವ ಊರಿನಲ್ಲಿ ಈ ದೇವಸ್ಥಾನ ಇದೆಯೋ ಅಲ್ಲಿ ಮಿಂಚು ಸಿಡ್ಲು ಕೂಡ ಹೊಡೆಯೋದಿಲ್ಲ. ಆ ಥರ ಒಂದು ಭಾಳ ಇಂಪಾರ್ಟೆಂಟ್ ಅಲಾಯ್ ಅಂದರೆ ಒಂದೇ ಒಂದು ಮೆಟ್ಲಲ್ಲ, ಭಾಳಷ್ಟು ಮೆಟಲ್ಗಳು ಮಿಕ್ಸ್ ಮಾಡಿರುವಂಥ ಒಂದು ವಿಗ್ರಹ. ಅನೇಕ ತಾಮ್ರ, ಚಿನ್ನ, ಏನೇನೋ ಮಿಕ್ಸ್ ಮಾಡಿರುವಂಥ ಅದರದ್ದು ಒಂದು ಮಿಕ್ಸ್ಚರ್ ಪರ್ಫೆಕ್ಟ್ ಆಗಿದೆ ಅಂತಾರೆ. ಇಟ್ಸ್ ಅನ್ ಅಲಾಯ್. ಅಂಥ ಒಂದು ವಿಗ್ರಹ. ಈ ಲೋಹನೇ ಬಹಳ ವಿಚಿತ್ರವಾದ ಲೋಹ ಅಂತಾರೆ. ಆ ಲೋಹದಲ್ಲಿ ಮಾಡಿರುವ ವಿಗ್ರಹ ಅಂತಾರೆ. ಆದರೆ ಇದೇನೂ ಅಲ್ಲ. ಯಾಕೆ ಅಂದರೆ ಈ ಕತೆ ಕೇಳಿದ್ರೆ ಗೊತ್ತಾಗುತ್ತೆ ನಿಮಗೆ ಏನಾಯ್ತು ಅಂತ. ಇದಕ್ಕಿಂತಗೆ ದೇವಸ್ಥಾನದಲ್ಲಿ ರಾತ್ರಿ ಹೊತ್ತು ಕಾವಲುಗಾರರು ಯಾರೂ ಇರ್ತಿರ್ಲಿಲ್ಲ. ಒಂದು ಸತಿ ಏನಾಯ್ತು ಅಂದರೆ ಮೇಲ್ಗಡೆ ಗೋಪುರ ಬಿಚ್ಚಿ ಒಳಗಡೆಗೆ ಇಬ್ಬರು ಕಳ್ಳರು ರಾತ್ರಿ ಇಳಿದು ಆ ವಿಗ್ರಹನ ಅಲ್ಲಿಂದ ತಗೊಂಡೋದ್ರು. ಅಷ್ಟೇ ಮಾತ್ರ ಅಲ್ಲ, ಹೇಳಕ್ಕೂ ಬೇಜಾರಾಗುತ್ತೆ, ಆ ಜಾಗದಲ್ಲಿ ತಮ್ಮ ದೇಹದಿಂದ 1-2 ಎಲ್ಲ ಮಾಡಿಟ್ಟೋಗ್ಬಿಟ್ರು. ಇದು ಧರ್ಮದ ಬಗ್ಗೆನೇ ಒಂದು ದೊಡ್ಡ ವಿಷಯ ಆಗೋಯ್ತು. ಯಾರೋ ಅನ್ಯ ಧರ್ಮದವರು ಮಾಡವ್ರೆ ಅಂತೇಳಿ ಊರಿನವರೆಲ್ಲ ರೊಚ್ಚಿಗೆದ್ರು. ಪೊಲೀಸ್ ಬಂದರು, ಎಲ್ಲ ಮಾಡಿದ್ರು. ನೋಡಿದ್ರೆ ದೇವಸ್ಥಾನದೊಳಗಡೆ ಅಸಹ್ಯ ಮಾಡಿಟ್ಟೋಗಿದ್ದಾರೆ, ವಿಗ್ರಹನೂ ತಗೊಂಡೋಗಿದ್ದಾರೆ. ಪೊಲೀಸ್ ಆಫೀಸರ್, ಆವಾಗಿನ ಪೊಲೀಸ್ ಆಫೀಸರ್ಗೂ ಹೇಳಿದ್ರು, ಸರ್ ಏನಾದ್ರು ಮಾಡಿ ಕಂಡಿಡೀರಿ ಅಂತ. ಆವಾಗ ಇದ್ದಿದ್ದ ಪೊಲೀಸ್ ಆಫೀಸರ್ ಒಬ್ಬ ಕ್ರಿಶ್ಚಿಯನ್ ಸಮುದಾಯಕ್ಕೆ ಪಟ್ಟವರು. ಅವರು ಪಾಪ ಭಾಳ ಹುಡುಕಿದ್ರು. ಆದರೆ 2 ದಿನದಲ್ಲಿ ಆ ವಿಗ್ರಹ 4 ಕಿಲೋಮೀಟರ್ ದೂರದಲ್ಲಿ ಒಂದು ಫುಟ್ಪಾತ್ ಹತ್ರ ಒಂದು ಕಟ್ಟೆ ಮೇಲಿಟ್ಟು ಒಂದು ಲೆಟರ್ ಬರೆದಿದ್ದಾರೆ. ಇದು ರಾಜರಾಜೇಶ್ವರ ಅನ್ನಪೂರ್ಣೇಶ್ವರಿ ಅಲ್ಲ, ಇದು ಮೃದಂಗ ಶೈಲೇಶ್ವರಿ ವಿಗ್ರಹ. ಇದನ್ನು ದಯವಿಟ್ಟು ಆ ದೇವಸ್ಥಾನದಲ್ಲೇ ಇಡಿ ಅಂತ ಹೇಳಿ ಹೊರಟ್ಬಿಟ್ಟಿದ್ರು. ಜನ ಎಲ್ಲ ವಿಗ್ರಹ ತಗೊಂಬಂದ್ರು, ಜೀರ್ಣೋದ್ಧಾರ ಮಾಡಿದ್ರು, ಪುನರ್ ಪ್ರತಿಷ್ಠಾಪನೆ ಮಾಡಿದ್ರು, ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡಿ ಶುದ್ಧೀಕರಣ ಮಾಡಿ ಅಲ್ಲಿ ಸ್ಥಾಪಿಸಿದ್ರು. ಆದರೆ ಇನ್ನೊಂದು 3 ವರ್ಷ ಆದಮೇಲೆ ತಿರ್ಗಾ ಅದೇ ರೀತಿ ಮೇಲ್ಗಡೆ ಚಾವಣಿಯನ್ನು ಒಡೆದು ಒಳಗಡೆ ನುಗ್ಗಿ ರಾತ್ರಿ ಹೊತ್ತಿನಲ್ಲಿ ಕಳ್ಳರು ಈ ವಿಗ್ರಹವನ್ನು ತೆಗೆದು ಅಲ್ಲಿ 1-2 ಎಲ್ಲ ಮಾಡಿಟ್ಟೋಗ್ಬಿಟ್ಟಾರೆ. ಹೇಳಕ್ಕೆ ಬೇಜಾರಾಗುತ್ತೆ. ಜನಗಳಿಗೆ ತಿರ್ಗಾ ಬೇಜಾರಾಯಿತು, ಏನಿದು ಹಿಂಗಾಯ್ತು ಅಂತ. ನೋಡಿದ್ರೆ ತಿರ್ಗಾ 5 ಕಿಲೋಮೀಟರ್ ದೂರದಲ್ಲಿ ಒಂದು ಲಾಡ್ಜ್ ಹತ್ರ ಆ ವಿಗ್ರಹನ ಇಟ್ಬಿಟ್ಟು, ದಯವಿಟ್ಟು ಇದು ಮೃದಂಗ ಶೈಲೇಶ್ವರಿ ವಿಗ್ರಹ, ದೇವಸ್ಥಾನ ಇಲ್ಲೇ ಹತ್ರ ಇದೆ, ನೀವು ಯಾರಾದರೂ ಇಟ್ಬಿಡಿ ಅಂತೇಳಿ ಹೋಗ್ಬಿಟ್ಟಿದ್ದಾರೆ. ತಿರ್ಗಾ ಅದೇ ಪೊಲೀಸ್ ಆಫೀಸರ್ ಅಲ್ಲಿ SP ಆಗಿ ಇದ್ರು. ಅವ್ರನ್ನ ಹೇಳಿದ್ರು ಮುಖ್ಯಮಂತ್ರಿಗಳು, ಏನ್ರಿ ಇದು ಹಿಂಗೆ ನಡೀತಾ ಇದೆ ಅಂತ. ಸರಿ, ಆದರೂ ಹುಡ್ಕಕ್ಕಾಗಲಿಲ್ಲ, ಏನೇನೋ ಟ್ರೈ ಮಾಡಿದ್ರು. ಸ್ವಲ್ಪ ವರ್ಷಗಳಾದಮೇಲೆ ಇನ್ನೊಂದು ಪ್ರಮೋಷನ್ ಪಡ್ಕೊಂಡು ಅದೇ ಕ್ರಿಶ್ಚಿಯನ್ ಆಫೀಸರ್ ಅಲ್ಲಿ ಬಂದರು. ಅಲ್ಲಿ ಬಂದಾಗ ಅದೇ ಸಂದರ್ಭದಲ್ಲೇ ತಿರ್ಗಾ ವಿಗ್ರಹ ಹೋಯ್ತು. ನೋಡಿದ್ರೆ 3 ಸತಿನೂ ಇದೇ ಪೊಲೀಸ್ ಆಫೀಸರ್ ಕೈಗೇನೆ ಈ ಕೇಸ್ ಬಂತು. ತಿರ್ಗಾ ವಿಗ್ರಹನ ತೆಗೆದಿದ್ದಾರೆ, ಒಳಗಡೆ 1-2 ಮಾಡಿದ್ದಾರೆ, ಬಿಟ್ಟೋಗಿದ್ದಾರೆ. ಆದರೆ
ಪೊಲೀಸ್ ಆಫೀಸರ್ ಈ ಸತಿ ಹೇಳಿದ್ರು, ನೋಡಿ ಇನ್ನು 1 ದಿವಸದಲ್ಲೋ 2 ದಿವಸದಲ್ಲೂ ಸಿಗುತ್ತೆ ಅಂತ ಅವ್ರು ಹೇಳ್ದಂಗೆನೆ 2-3 ದಿವಸದಲ್ಲಿ ಆ ವಿಗ್ರಹ ನಿಯರೆಸ್ಟ್ ಪ್ಲೇಸ್ 5 ಕಿಲೋಮೀಟರ್ ಒಳಗಡೆ ಒಂದು ಹೋಟೆಲ್ ಮುಂದೆ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ತಿರ್ಗಾ ಲೆಟರ್, ದಯವಿಟ್ಟು ಈ ವಿಗ್ರಹನ ನಮ್ಮ ಮೃದಂಗ ಶೈಲೇಶ್ವರಿ ದೇವಸ್ಥಾನದಲ್ಲಿ ಇಟ್ಬಿಡಿ ಅಂತ. ಈ ಸತಿ ಮುಖ್ಯಮಂತ್ರಿಗಳು ಆವತ್ತು ಅಚ್ಯುತಾನಂದನಿದ್ರು. ಅವ್ರು ಹೇಳಿದ್ರು, ಇಲ್ಲ ನೀವು ಪೊಲೀಸ್ ಆಫೀಸರ್, ನೀವು ಅನ್ಯ ಧರ್ಮದವರು, ಈಗ ವಿಷಯ ಬೇರೆ ಆಗುತ್ತೆ, ನೀವಿದ್ದಾಗಲೇ ಇದಾಗ್ತಾ ಇದೆ, ನೀವು ಬೇರೆ ಧರ್ಮದವರು, ಇದೇನಾದ್ರು ಮಾಡಿ ಹಿಡಿಬೇಕು ಅಂತ. ಪೊಲೀಸ್ ಆಫೀಸರ್ ಭಾಳ ಪ್ರಾಂಪ್ಟ್ ಆಫೀಸರು, ಭಾಳ ಕಷ್ಟಪಟ್ಟು ಆ ವಿಗ್ರಹ ಯಾರು ಅಂತ ಕಂಡು ಹಿಡಿದ್ರು. ಅವ್ರಿಗೆ ಹೇಳಿದ್ರು, ನಿಮ್ಗೇನು ಮಾಡಲ್ಲ, ಇದು ಯಾಕೆ ಹಿಂಗೆ ಮಾಡಿದ್ರಿ ಹೇಳಿ, 3 ಸತಿ ಕದ್ದಿದ್ದೀರಾ? ಅವ್ರು ಹೇಳಿದ್ರು, ಇಲ್ಲ ಸರ್, ನಾನು 3 ಸತಿ ಕದ್ದಿಲ್ಲ, ನಾನು ಕದ್ದಿದ್ದು ಮಾತ್ರ 1 ಸತಿ ಅಂತ. ಶಾಕ್ ಆಯ್ತು ಅವ್ರಿಗೆ. 2 ಸತಿ ಯಾರು ಕದ್ರು? ಆ 3 ಸತಿ ಕದ್ದವ್ರನ್ನೂ ಹಿಡಿದ್ರು. 3 ಜನ ಹೇಳಿದ್ದು ಕತೆ ಒಂದೇ ಇತ್ತು. ನಾವು ಊಟ ಎಲ್ಲ ಮಾಡ್ಕೊಂಡು ತಯಾರಾಗಿ ರಾತ್ರಿ ಹೋಗಿ ಕಳ್ತನಕ್ಕೆ ಅಂತ ಇಳಿದ್ವಿ. 3 ಜನ ಒಂದೇ ಕತೆನ ಬೇರೆ ಜಾಗದಲ್ಲಿ ಹೇಳಿದ್ದಾರೆ. ಇಳಿದ ತಕ್ಷಣನೇ ನಮ್ಮ ನರ್ವಸ್ ಸಿಸ್ಟಮ್ಮೇ ಓದಂಗಾಗೋಯ್ತು. ವಿಗ್ರಹ ಮುಟ್ತಾ ಇದ್ದಂಗೆ, ವಿಗ್ರಹನ ನಾವು ತೆಗೆದ ತಕ್ಷಣ ನಮಗೆ ನಮ್ಮ ಬಾಡಿ ಮೇಲೆ ಕಂಟ್ರೋಲ್ ಇರಲಿಲ್ಲ. ಆದ್ದರಿಂದ ಅದು 1-2 ಆಯಿತು ಹೊರತು ನಾವು ಯಾವ ಅನ್ಯ ಧರ್ಮದವರಲ್ಲ, ನಾವು ಹಿಂದೂಗಳೇ ಅಂತ. ಆಮೇಲೆ ನಾವು ತಗೊಂಡು ಬಂದ್ವಿ. 2 ಕಿಲೋಮೀಟರ್ ದೂರ ಬರ್ತಾ ಇದ್ದಂಗೆ ಉತ್ತರ ಯಾವುದು, ದಕ್ಷಿಣ ಯಾವುದು, ಮೇಲ್ಗಡೆ ಯಾವುದು, ಕೆಳಗಡೆ ಯಾವುದು ಗೊತ್ತಾಗ್ತಾ ಇಲ್ಲ. ನಮಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾವೇ ಕನ್ಫ್ಯೂಸ್ ಆದ್ವಿ. ಆವಾಗ ನಮ್ಗೆ ಗೊತ್ತಾಯಿತು, ಈ ವಿಗ್ರಹದಲ್ಲಿ ಏನೋ ಒಂದು ಜೀವ ಇದೆ, ಏನೋ ಶಕ್ತಿ ಇದೆ, ಇಲ್ಲೇ ನಾವು ಮಾಡಿರೋ ತಪ್ಪು ಅಂತ ಅಲ್ಲಿಟ್ಟು ನಾವು ಹೋದ್ವಿ ಸರ್. ಅದಾದಮೇಲೆ ನಾವು ಯಾವ ಕೆಲಸನೂ ಮಾಡೋಕ್ಕಾಗಿಲ್ಲ, ನಮ್ಮ ದೇಹನೇ ಅಪ್ಸೆಟ್ ಆಗೋಯ್ತು. ಇನ್ನೂ ನಾವು ಬೆಡ್ಡಲ್ಲೇ ಇದ್ವಿ, ಅದಕ್ಕೆ ನಿಮ್ಮ ಕೈಗೆ ಸಿಕ್ಕಿದ್ವಿ ಅಂತ. ನೋಡಿದ್ರೆ 3 ಜನ ಕತೆ ಒಂದೇ ಥರ ಇತ್ತು. ತಿರ್ಗಾ ಪುನರ್ ಪ್ರತಿಷ್ಠಾಪನೆ ಮಾಡಿದ್ರು. ವಿಗ್ರಹನ ಅಲ್ಲೇ ಇಟ್ಟರು. ಪೂಜೆ ಗೀಜೆ ಎಲ್ಲ ಜೋರಾಗಿ ನಡೀತು. ಎಲ್ಲರೂ ಅಂದರು, ಇನ್ಮೇಲಾದರೂ ಇದಕ್ಕೆ ಸೆಕ್ಯೂರಿಟಿ ಇಡಬೇಕು, ಎಲ್ಲ ಇಡಬೇಕು. ಯಾಕೆ ಅಂದರೆ ಹೊರ ದೇಶದಲ್ಲಿರೋರ್ಗೆ ಯಾರೋ ಒಬ್ಬರು ಸುಪಾರಿ ಕೊಡ್ತಾ ಇದ್ದಾರೆ ಈ ವಿಗ್ರಹ ಕದಿಯೋದಕ್ಕೆ ಅಂತ. ಅವತ್ತಿಂದ ಭಾಳ ಸೇಫ್ ಆಗಿತ್ತು. ಆದರೆ ಇಲ್ಲಿ ಶುರುವಾಗೋದು ಟರ್ನ್ ಏನು ಅಂದರೆ, ನಮ್ಮ ಪೊಲೀಸ್ ಆಫೀಸರ್ ಏನು ಮಾಡಿದ್ರು, ದೇವಸ್ಥಾನದ ಹೊರಗಡೆ ಬಂದು ನಿಂತರು. ಕ್ರಿಶ್ಚಿಯನ್ ಸಮುದಾಯಕ್ಕೆ ಸಂಬಂಧಪಟ್ಟ ಜನ ಹೊರಗಡೆ ನಿಂತು ದೇವರಿಗೆ ಕೈ ಮುಗಿದ್ಬಿಟ್ಟು ಹೇಳಿದ್ರು, ದೇವರೇ, ನೀ ಇಷ್ಟೆಲ್ಲ ಪವಾಡ ತೋರಿಸೋನಾದರೆ ನಾನು ಒಂದು ವೃದ್ಧಾಶ್ರಮ ತೆಗಿಬೇಕು ಅಂತಿದ್ದೀನಿ, ಭಾಳ ವರ್ಷದಿಂದ ಯೋಚನೆ ಮಾಡಿದ್ದೀನಿ, ಇನ್ನೇನು ರಿಟೈರ್ ಆಗೋ ಟೈಮ್ ಬಂದ್ಬಿಡ್ತು, ಆದರೆ ಇದೊಂದು ಪವಾಡ ಮಾಡು ಅಂತ ನಮಸ್ಕಾರ ಮಾಡಿ ಹೋದ್ರಂತೆ. 3-4 ತಿಂಗಳಲ್ಲಿ ಎಲ್ಲೆಲ್ಲಿ ಮುಂಚೆ ಕೇಳಿದ್ರು ಎಲ್ಲರೂ ಕೊಡಕ್ಕೆ ಶುರು ಮಾಡಿದ್ರು. ಇದ್ದಕ್ಕಿದ್ದಂಗೆ ಅವರ ವೃದ್ಧಾಶ್ರಮ ನಿಂತ್ಕೋತು. ವರ್ಷಾನುಗಟ್ಲೆಯಿಂದ ಪ್ರಯತ್ನ ಪಡೆದಿರೋದು 3 ತಿಂಗಳಲ್ಲಿ ಹೆಂಗಾಯಿತು ಅಂದರೆ, ಇದು ದೇವಿಯ ಪವಾಡ ಅಂತ ಆ ಕ್ರಿಶ್ಚಿಯನ್ ಪೊಲೀಸ್ ಆಫೀಸರು ರೇಡಿಯೋನಲ್ಲೂ ಟಿವಿನಲ್ಲೂ ಇಂಟರ್ವ್ಯೂ ಕೊಟ್ಬಿಟ್ರು. ಜನಗಳಿಗೆ ವಿಷಯ ಗೊತ್ತಾದ ತಕ್ಷಣ ಎಲ್ಲರೂ ಬರಕ್ಕೆ ಶುರು ಮಾಡಿದ್ರು. ದೇವಸ್ಥಾನಕ್ಕೆ ವರ್ಮನ ಆಯಿತು, ಎಲ್ಲ ಜೋರಾಗಾಯಿತು. 1 ಲಕ್ಷ ದೀಪೋತ್ಸವ ಮಾಡೋಣ ಅಂತ ಹೊರಟರು. ಆ ಲಕ್ಷ ದೀಪೋತ್ಸವ ದಿವಸ ಮಳೆನೇ ಬರಬಾರ್ದಾಗಿತ್ತು, ಆದರೆ ಆವತ್ತೇ ಬಹಳ ದೊಡ್ಡ ಮಳೆ ಬಂದು ದೀಪೋತ್ಸವ ನಿಂತೋಯ್ತು. ಅಲ್ಲಿ ಒಂದು ಸಿಸ್ಟಮ್ ಇದೆ, ಪ್ರಶ್ನೆ ಇಕ್ಕೋದು ಅಂತ. ಎಲ್ಲ ಜ್ಯೋತಿಷಗಾರರು ಕೂತ್ಕೊಂಡು ಯಾಕೆ ಹಿಂಗಾಯ್ತು ಅಂತ ನೋಡಿದ್ರೆ, ಅವಾಗ ಒಂದು ಬಂತು ಮಾತು, ಏನು ಅಂದರೆ, ನೀವು ಇದ್ಯಾವುದು ಮಾಡಬೇಡಿ, ಮುಂದ್ಗಡೆ ಕೊಳ ಡ್ರೈ ಆಗಿದೆ, ಒಣಗೋಗಿದೆ, ಅದನ್ನು ಮಾತ್ರ ತೆಗ್ಸಿ ಸಾಕು, ನೀವು ಬೇರೇನು ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ ಅಂತ. ಎಲ್ಲರೂ ಎಲ್ಲ ಕೆಲಸ ಬಿಟ್ಟು ಆ ಕೊಳನ ತೆಗೆದ್ರು. ಆ ಕೊಳ ಇವತ್ತು ಭಾಳ ಜೋರಾಗಿ ವಿಜೃಂಭಿಸ್ತಾ ಇದೆ. ಅಲ್ಲಿ ಆ ಕೊಳನ ಕ್ಲೀನ್ ಮಾಡಿದ್ರು, ತುಂಬ ನೀರು ಬಂತು. ಆಮೇಲೆ ನೋಡಿ ಜನ ಬರಕ್ಕೆ ಶುರು ಮಾಡಿದ್ರು. ಕ್ಯೂ 1 ಕಿಲೋಮೀಟರ್ 2 ಕಿಲೋಮೀಟರ್ ಕ್ಯೂ ನಿಂತ್ಕೊಳ್ಳೋಕೆ ಶುರು ಮಾಡಿದ್ರು ಜನ ಬಂದು ದೇವಸ್ಥಾನಕ್ಕೆ. ವರಮಾನ ಜಾಸ್ತಿ ಆಯಿತು. ಇವತ್ತೂ ಅನ್ನದಾನ ನಡೀತಾ ಇದೆ. ಭಾಳ ದೊಡ್ಡ ಒಂದು ಅನ್ನ ಶಾಲೆನೇ ಶುರು ಮಾಡಿದ್ದಾರೆ. ಅಲ್ಲಿ ಭಾಳ ದೊಡ್ಡದೊಂದು ಸ್ಟೇಜ್ ಇದೆ. ಇವತ್ತು ದೇವಸ್ಥಾನದ ಅನೇಕ ಬಿಲ್ಡಿಂಗ್ಗಳಿದೆ. ಇದೆಲ್ಲ ನಡೆಯೋಕ್ಕಾಗಿದ್ದು ನಮ್ಮ ಮೃದಂಗ ಶೈಲೇಶ್ವರಿಯ ಆಶೀರ್ವಾದ. ಇಂಥ ಆಶೀರ್ವಾದ ನಾವು ತಗೋಬೇಕಾದ್ರೆ ನಾವು ಈ ಮೃದಂಗ ಶೈಲೇಶ್ವರಿ ದೇವಸ್ಥಾನಕ್ಕೆ ಬರಲೇಬೇಕು. ಅಲ್ಲಿ ಒಂದು ಕೆಡ ಬೆಳಕು ಅಂತಿದೆ, ಅಂದರೆ ಆರದೇ ಇರುವ ದೀಪ. ಅಲ್ಲಿ ಇವತ್ತಿಗೂ 360 ದಿವಸ 24 ಗಂಟೆ ಈ ದೀಪ ಉರಿತಾನೇ ಇರ್ತದೆ. ನೀವು ಬೆಳಗ್ಗೆ ಹೊತ್ತು ಇಲ್ಲಿ ದರ್ಶನ ಮಾಡ್ಬೋದು. ಮಧ್ಯಾಹ್ನ 4 ಗಂಟೆ ಮೇಲೆ ಹೋದ್ರೂ ರಾತ್ರಿ 7-8 ಗಂಟೆವರೆಗೂ ದರ್ಶನ ಇರುತ್ತೆ. ನಿಮ್ಗೆ ಯಾರೂ ಇಲ್ಲಿ ನೀವು ದುಡ್ಡು ಕೊಡಿ, ಅದು ಕೊಡಿ, ಇದು ಮಾಡಿಸಿ ಅಂತ ಏನೂ ಕೇಳಲ್ಲ. ನೀವು ಹೋಗೋದು ದೇವ್ರ ಪ್ರಾರ್ಥನೆ ಮಾಡಬೇಕು. ಗರ್ಭಗುಡಿ ಹತ್ರವರೆಗೂ ಹೋಗ್ಬೋದು, ಆದರೆ ಗಂಡಸರಾದರೆ ಶರ್ಟ್ ತೆಗೆದುಬಿಟ್ಟು ಹೋಗಬೇಕು.
ಆ ದೇವಸ್ಥಾನಕ್ಕೆ ಒಳಗೋಗಿ ಬನ್ನಿ ಸಾಕು, ನೀವಲ್ಲೇನು ಕೇಳಬೇಡಿ, ನೀವೇನೇನು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಎಲ್ಲ ನಡೆಯುತ್ತೆ. ಮೃದಂಗ ಶೈಲೇಶ್ವರಿ ದೇವಸ್ಥಾನ. ದಯವಿಟ್ಟು ಒಂದು ಸತಿ ಈ ದೇವಸ್ಥಾನಕ್ಕೆ ಬನ್ನಿ. ಕೊಡಗಿಗೆ ಬಂದು ಹೋಗ್ತೀರಿ, ವಿರಾಜಪೇಟೆಗೆ ಬಂದು ಎಲ್ಲರೂ ಎಂಜಾಯ್ ಮಾಡೋಗ್ತೀರಿ. ಒಂದು ದಿವಸ ವೆಜಿಟೇರಿಯನ್ ಆಗಿ ನಿಂತು ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಪಡ್ಕೊಂಡೋಗಿ. ಮೃದಂಗ ಶೈಲೇಶ್ವರಿ ದೇವಸ್ಥಾನ. ನಮಸ್ಕಾರ. ನಾನು ನಿಮ್ಮ ಮಿಮಿಕ್ರಿ ದಯಾನಂದ್.